ವ್ಯವಸಾಯ ಅಂದರೆ ಬರೀ ಉಳುವುದಲ್ಲ, ಇದು ನಮ್ಮ ಪೂರ್ವಜರ ಪರಂಪರೆ, ನಮ್ಮ ಕಠಿಣ ಶ್ರಮದ ಗುರುತು ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯ. ಇಂದು ಅದೇ ಭವಿಷ್ಯವನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದಿದೆ ಮಹೀಂದ್ರಾದ ಹೊಸ ಟ್ರ್ಯಾಕ್ಟರ್ ಸರಣಿ. ನಮಸ್ಕಾರ, ನನ್ನ ಹೆಸರು ಫಿಲಿಪ್ ಡಿಸೆಲ್ವಾನು. ವಿಜಯ ಫಾರ್ಮ್ ಎಕ್ವಿಪ್ಮೆಂಟ್ ತುಮಕೂರು ಡೀಲರ್ಶಿಪ್ಪಿಂದ ಪ್ರೊಪ್ರೈಟ್ರು. ನಾನು ಸುಮಾರು 40 ವರ್ಷದಿಂದ ಈ ಡೀಲರ್ಶಿಪ್ನ ರನ್ ಮಾಡ್ತಾಯಿದ್ದೀನಿ. ಇವಾಗ ಏನಾಗಿದೆ ಅಂತೆ, ಹೊಸ ಮಾಡಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕಂಪನಿಯವರು. ಅರ್ಲಿಯರ್ ನಾನು ಸ್ಟಾರ್ಟ್ ಮಾಡೋ ಟೈಮ್ನಲ್ಲಿ IDI ಇಂಜಿನ್ ಇತ್ತು, ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ನು. ಆಮೇಲೆ DI ಇಂಟ್ರೊಡ್ಯೂಸ್ ಆಯಿತು, ಮಹೀಂದ್ರ 275DI, 475DI. ಆಮೇಲೆ ಬಂದು 475 ಭೂಮಿಪುತ್ರ, 475 ಸರ್ಪಂಚು, ಈ ಥರ ವೇರಿಯಂಟ್ ಮಾಡಲೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದರು. UO ಗಾಡಿ ಬಂತು, ನೋವೋ ಗಾಡಿ ಬಂತು. ಸೋ ಮೆನಿ ವೇರಿಯಂಟ್ಸ್ ಬಂದು ಇವರೆಲ್ಲ ಇಂಪ್ರೂವ್ ಮಾಡ್ಕೊಂಡು ಬಂದರು. ಇವಾಗ ಏನಾಗಿದೆ ಅಂದರೆ, ಲೇಟೆಸ್ಟ್ ಆಗಿ ಜಸ್ಟ್ ಈ ಮಂತ್ಗೆ 475, 575 MS, 575DI ಪ್ಲಸ್ 585DI ಬಿಟ್ಟಿದ್ದಾರೆ. ಇದು ಬಂದು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಬಿಟ್ಟಿದ್ದಾರೆ. ಇಟ್ ಇಸ್ ಕಾಲ್ಡ್ ಮಹೀಂದ್ರ R1 ಸೀರೀಸ್. ಈ R1 ಸೀರೀಸ್ನಲ್ಲಿ ಏನಿದೆ, 32 ವೇರಿಯಂಟ್ಸ್ ಬಂದು ಚೇಂಜ್ ಮಾಡಿದ್ದಾರೆ. ಸೊ ಇಂಪ್ರೂವ್ ಮಾಡಿದ್ದಾರೆ. ನಮ್ಮ ಹಳೆ MS ಇತ್ತು, ಓಲ್ಡ್ BP ಇತ್ತು, ಇದಕ್ಕೆಲ್ಲ ಬಂದು 32 ವೇರಿಯಂಟ್ಸ್ ಇಂಪ್ರೂವ್ ಮಾಡಿದ್ದಾರೆ. ನಾವು ಕೆಳಗಡೆ ಹೋದರೆ ನಮ್ಮ ರಾಘವೇಂದ್ರ ಬಂದು ಗಾಡಿಯ ತೋರಿಸ್ಬಿಟ್ಟು ನಿಮ್ಗೆ ಏನೇನು ವೇರಿಯಂಟ್ಸ್ ಚೇಂಜ್ ಆಗಿದ್ರೆ ಅವ್ರು ನಮ್ಮ ಸೇಲ್ಸ್ ಮ್ಯಾನೇಜರು ಅವ್ರು ನಿಮಗೆ ಕ್ಲೀನಾಗಿ ಬಿಡಿಸಿ ಹೇಳ್ತಾರೆ. ಒಂದು ಐಟಮ್ ಯಾವ ಥರ ಚೇಂಜ್ ಆಗಿದೆ, ಆ ಗಾಡಿಗಿಂತ ಏನು ಇಂಪ್ರೂವ್ ಆಗಿದೆ. ಇವಾಗ 6 ವರ್ಷ ಸರ್ವಿಸ್ ಇದೆ. ನಮ್ಮ ಬ್ರ್ಯಾಂಚಸ್ ಬಂದು ತುಮಕೂರಿದೆ, ಸ್ಪೆಷಲಿ ಪಾವಗಡ, ಸಿರಾ, ಮಧುಗಿರಿ, ಕೊರಟಗೆರೆ, ತುಮಕೂರಿನಲ್ಲಿ ಮೇನ್ ಬ್ರಾಂಚ್ ಇದೆ. ಸ್ಪೇರ್ ಪಾರ್ಟ್ಸ್ ಎಲ್ಲಿ ಬೇಕೋ ಸಿಗ್ತದೆ. ಸೊ ಇಷ್ಟೆಲ್ಲ ಅನುಕೂಲ ಆಗಿದೆ. ಈ ಗಾಡಿ ಜಸ್ಟ್ ನೀವು ಬಂದು ಟ್ರಯಲ್ ತೊಗೊಳ್ಳಿ, ಆಮೇಲೆ ಯೂಸ್ ಮಾಡಿ ನೋಡಿ. ನಿಮಗೆ ಸ್ಯಾಟಿಸ್ಫೈ ಆದರೆ ನಾವು ಬಂದು ಈ ಗಾಡಿ ನಿಮಗೆ ಡೆಲಿವರಿ ಕೊಡ್ತೀವಿ. ರೇಟು ಬಂದು ಏನು ರೀಸನಬಲ್ ರೇಟ್ನಲ್ಲೇ ಕೊಡ್ತಾಯಿದ್ವಿ. ಫಸ್ಟ್ 100 ಟ್ರ್ಯಾಕ್ಟರ್ಸ್ಗೆ ಆ ಥರ ಮಾಡ್ತಾಯಿದ್ವಿ. ಲೇಟರ್ ಆನ್ ಅದು ಏನು ಇದಾಗಿದೋ ಫುಲ್ ರೇಟೆಲ್ಲ ಇದು ಮಾಡೋಣ. ದಯವಿಟ್ಟು ಬಂದು ಟೆಸ್ಟ್ ರೈಡ್ ಮಾಡಿ ನಮ್ಮ ಗಾಡಿ ತಗೊಳ್ಳಿ. ಇವಾಗ ರಾಘವೇಂದ್ರ ಬಂದು ನಿಮಗೆ ಬಂದು ಏನೇನಿದೆ ಬಂದು ಕ್ಲೀನಾಗಿ ಹೇಳ್ತಾರೆ. ನಾನು ಆ್ಯಕ್ಚುಲಿ ಬಂದು ಈಗ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಾವ್ರೇಜ್ ವರ್ಷಗೆ 500 ಗಾಡಿ ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಬಂದು 25,000 ಗಾಡಿ ಮೇಲೆ ಕೊಟ್ಟಿದ್ದೀನಿ ನಾನು ನನ್ನ ಪೀರಿಯಡ್ನಲ್ಲಿ. ಆಮೇಲೆ ಲಾಸ್ಟ್ ಇಯರ್ ಬಂದು 500 ಗಾಡಿ ಕೊಟ್ಟಿದ್ದೀನಿ ನಾನು. ಸೊ ಈ ಗಾಡಿ ಬಂದ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ 600, 650 ಕೊಡಬೇಕು ನನ್ನ ಪ್ರೊಜೆಕ್ಷನ್ ಇದೆ. ಸೊ ನಾನು ಶ್ಯೂರ್ಲಿ ಅದು ಅಚೀವ್ ಮಾಡಬೇಕು. ಬಟ್ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ. ಇಷ್ಟು ವರ್ಷ ನೀವು ಸಪೋರ್ಟ್ ಮಾಡಿ, ಇನ್ನೂ ಕಂಟಿನ್ಯೂ ಮಾಡಿ ಸಪೋರ್ಟ್ ಮಾಡೋಕ್ಕೆ. ನಾವು ಬಂದು ನಿಮಗೆ ಭಾಳಷ್ಟು ಅನುಕೂಲ ಮಾಡಿದ್ದೀವಿ, ನಿಮಗೆ ಗೊತ್ತಿದೆ ಏನೇನು ಮಾಡಿದ್ದೀವಿ. ಸೊ ಅದ್ರ ಪ್ರಕಾರ ನೀವು ನನಗೆ ಬಂದು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಅದೇ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.